ಇನ್ನು ಬೆಂಗಳೂರಿನಿಂದ ವನಿತಾ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ವನಿತಾ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕು ಸರ್ ವನಿತಾ ಅವರೇ? ನಮ್ ಮಗಳ ಬಗ್ಗೆ ಕೇಳ್ಬೇಕಾಗಿತ್ತು. ಮಗಳ ಬಗ್ಗೆ. ಮಗಳ ಡೇಟ್ ಆಫ್ ಬರ್ತ್ ಹೇಳಿ. 28/8/1984. 28/8/84 ಅಲ್ವಾ? 28/8/1984. ಹಾ. ಬೆಳಗ್ಗೆ 9:30 10:00 ಸರಿಯಾಗಿ ಟೈಮ್ ಗೊತ್ತಿಲ್ಲ. ಬೆಳಗ್ಗೆ ಪರವಾಗಿಲ್ಲ. ಪ್ರಶ್ನೆ ಏನು? ಪ್ರಶ್ನೆ ಅದೇ, ಅವಳ ಆರೋಗ್ಯ ಬಗ್ಗೆ ಸ್ವಲ್ಪ ಕೋಪ ಜಾಸ್ತಿ, ಮನೆಯಲ್ಲಿ ಯಾವಾಗಲೂ ಇದು ಮಾಡ್ತಾ ಇರ್ತಾಳೆ, ಅದಕ್ಕೆ ಕೇಳೋಣ ಅಂತ. ಸರಿ ಸರಿ. ವನಿತಾ ಅವರೇ ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ. ಹೇಗಿದೆ ಅಂತ ತಮ್ಮ ಪ್ರಶ್ನೆ ಅಲ್ವಾ? ಹ್ಞೂ ಗುರುಜಿ, ಏನ್ ಒಂಥರ ಕಷ್ಟ, ಇರಿಟೇಟ್ ಆಗುತ್ತೆ, ಅಷ್ಟು ಭಯಂಕರವಾಗಿ ಆಡ್ತಾಳೆ. ಆರೋಗ್ಯನೂ ಚೆನ್ನಾಗಿಲ್ಲ, ಎಲ್ಲದಕ್ಕೂ ಕೋಪ ಇದು. ನಾನು ಅವ್ರ ತಾಯಿ, ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ ಗುರುಜಿ, ಸ್ವಲ್ಪ ಚೆನ್ನಾಗಿ ನೋಡಿ ಹೇಳಿ ಗುರುಜಿ. ನೋವು ಮಾಡ್ಕೋಬೇಡಿ. ಮಕ್ಕಳು ಹೀಗಾಗ್ಬಿಟ್ರೆ, ಹೊರಟಾಗಿ ಆಡ್ಬಿಟ್ರೆ ಪಾಪ ತಾಯಂದರಿಗೆ ಎಲ್ಲೆಲ್ಲದ ಸಂಕಟ ಶುರುವಾಗ್ಬಿಡುತ್ತೆ. ಮಕ್ಕಳು ಸಮಾಧಾನವಾಗಿರಬೇಕು, ಅದಕ್ಕೆ ಏನಪ್ಪ ಮಾಡೋದು ಅಂತ ನೋಡಿ. ಗ್ರಹ ಏನಾಗಿದೆ ಇಲ್ಲಿ, ಜಾತಕದಲ್ಲಿ ಬಲ ತುಂಬ ಚೆನ್ನಾಗಿದೆ. ಲಗ್ನದಲ್ಲಿ ಶನಿ ಇದ್ದರೆ ಇದನ್ನು ಶಶಯೋಗ ಅಂತ ಕರೀತಾರೆ. ಅವರಿಗೆ ಛಾತಿ ಇದೆ, ಏನೂ ಕೆಲಸ ಮಾಡ್ತಕ್ಕಂತಹ ಶಕ್ತಿ ಇತ್ಯಾದಿ ಬಲ, ಮತ್ತು ಕುಜನು ದ್ವಿತೀಯದಲ್ಲಿ ಕೇತು ಯುಕ್ತನಾಗಿರ್ತಕ್ಕಂಥದ್ದು, ಅದು ಬಲ, ಒರಟುತನ ಇದೆಲ್ಲ ಇದೆ ಅವರಿಗೆ. ಒಂಥರ ಈ ಯಾವುದಾದ್ರು ಸೇನೆಯಲ್ಲೋ ಪೊಲೀಸ್ ಡಿಪಾರ್ಟ್ಮೆಂಟ್ಗೋ ಸೇರ್ಕೋಬೇಕಾಗಿತ್ತು ಅವರು. ಹಾಗಿದೆ ಅವರು. ಯಾಕೆಂದರೆ ನೋಡಿದ್ರೆ ಗೊತ್ತಾಗುತ್ತೆ ಒಂಥರ ಒರಟು ವ್ಯಕ್ತಿ ಅಂತ. ಇದು ಆದರೆ ಇವರಿಗೆ ಜೀವನದಲ್ಲಿ ಭಗವಂತ ಒಳ್ಳೆಯ ಅನುಗ್ರಹ ಮಾಡಿದ್ದಾನೆ. ಏನೇನು ಬೇಕು ಎಲ್ಲ ಸವಲತ್ತುಗಳು ಸೌಲಭ್ಯಗಳು ಸಿಗೋ ಹಾಗೆ ಖಂಡಿತ ಇದೆ. ಈಗ ನಡೀತಾ ಇರತಕ್ಕಂಥ ಸಮಯ ಇವರಿಗೆ ಗುರುದಶೆಯಲ್ಲಿ ಶನಿ ಭುಕ್ತಿ ನಡೀತಾ ಇದೆ ನೋಡಿ. ಈ ಸಮಯದಲ್ಲಿ ಶನಿ ಭುಕ್ತಿ ನಡೆಯುವಾಗ ಈ ಶುಕ್ರ ಕ್ಷೇತ್ರದಲ್ಲಿ ಶನಿ ಸಂಚರಿಸುವ ಸಂದರ್ಭದಲ್ಲಿ ನೋಡಿ, ತುಂಬ ಮನಸ್ಸಿಗೆ ಬದಲಾವಣೆ ಆಗಬೇಕು ಅಂತಂದರೆ ರಾಮಸ್ಮರಣೆ ಮಾಡಬೇಕು. ಹತ್ತಿರದಲ್ಲಿ ಯಾವುದಾದ್ರು ರಾಮ ಮಂದಿರ ಇದ್ದರೆ ರಾಮನಿಗೆ ಅಲ್ಲಿ ಜೇನಿನ ಅಭಿಷೇಕ ಮಾಡಿಸಿ ಅದನ್ನು ಪ್ರಸಾದ ತಿನ್ನಿಸಿ, ಅದು ತುಂಬ ಸಹಾಯವಾಗುತ್ತೆ. ರಾಮನ ಹಾಗೆ ಆ ಶಾಂತ ಸ್ವಭಾವ ಅವರಿಗೆ ಕ್ರಮೇಣ ಬರ್ತಾ ಹೋಗುತ್ತೆ. ಇದು ಒಂದಿನಕ್ಕೆ ಬರುತ್ತೆ ಅಂತ ಹೇಳಲ್ಲ ನಾನು. ಒಂದು 6 ತಿಂಗಳು ನಿರಂತರವಾಗಿ ಪ್ರತಿ ಶನಿವಾರ ರಾಮರ ಸನ್ನಿಧಾನದಲ್ಲಿ ಆ ಜೇನಿನ ಅಭಿಷೇಕ ಮಾಡಿಸಿ ಪ್ರಸಾದ ತಿನ್ನಿಸಿ, ಇದು ತುಂಬ ಸಹಾಯವಾಗುತ್ತೆ. ನೀವು ಆತಂಕ ಮಾಡ್ಕೋಬೇಡಿ, ಸರಿ ಹೋಗುತ್ತೆ, ಒಳ್ಳೆಯದಾಗಲಿ. ಸರಿ, ಮತ್ತಷ್ಟು ಕಾಲರ್ಸ್ ಜೊತೆ ಮಾತಾಡೋಣ. ಆದರೆ ಅದಕ್ಕೂ ಮುನ್ನ ಶಾಸ್ತ್ರಿಗಳೇ, ತುಲಾ, ವೃಶ್ಚಿಕ, ಧನು ಈ 3 ರಾಶಿಯ ಫಲಾಫಲ ತಿಳಿಸ್ಕೊಡೋದಾದ್ರೆ ಗಮನಿಸೋಣ. ತುಲಾ ರಾಶಿಯವರಿಗೆ ಹೇಗಿದೆ? ತುಲಾ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಸ್ವಲ್ಪ ತೊಂದರೆಗಳು, ಸ್ತ್ರೀಯರಿಗೆ ಕಷ್ಟ, ನಷ್ಟ, ವಸ್ತು ನಷ್ಟತೆ ಇದೆಲ್ಲ ಸೂಚಿಸ್ತಾ ಇದೆ. ಸಮಯ ಸಮಾರಂಭಗಳು, ಅಲ್ಲಿ ಅಪಮಾನಗಳು, ಸಂಕಷ್ಟಗಳು ಎದುರಾಗೋ ಸಾಧ್ಯತೆ ಸೂಚಿಸ್ತಾ ಇದೆ. ಎಲ್ಲೋ ಹೋಗಿರ್ತೀರ ಪಾಪ. ಮೊದಲೇ ಚೈತ್ರ ಮಾಸದಲ್ಲಿ ಕೇಳಬೇಕು, ಉತ್ಸವಾದಿಗಳು, ಜಾತ್ರೋತ್ಸವಗಳು, ಮಗದೊಂದು ನಡೆಯುತ್ತೆ, ಇಲ್ಲ ಕಲೆ ಹಾಕಿ ಒಂದು ಕಡೆ ಸೇರಿದಾಗ ಅಲ್ಲಿ ತೊಂದರೆಗಳು, ಅಪಮಾನಗಳು, ಇನ್ಯಾರೋ ಏನೋ ಹೇಳಿಬಿಟ್ರು, ಈ ರೀತಿಯ ಒಂದು ತೊಡಕುಗಳನ್ನು ಎದುರಿಸಬೇಕಾದ ಪರಿಸ್ಥಿತಿ ಬರುತ್ತೆ. ಮುಖ್ಯವಾಗಿ ವೃತ್ತಿಯಲ್ಲಿ ತೊಡಕುಗಳು, ವಿಘ್ನಗಳು, ಮಾಡಿದ ಕೆಲಸ ಪುನಃ ಮಾಡಬೇಕಾದ ಪರಿಸ್ಥಿತಿ ಬಂದುಬಿಡಬಹುದು. ಅಥವಾ ಎಷ್ಟು ಕೆಲಸ ಮಾಡಿದ್ರು ಪೆಂಡಿಂಗ್ ಹಾಗೇ ಇದೆಯಲ್ಲ ಅಂತ ಅನ್ನಿಸ್ತಕ್ಕಂಥ ಹೊರೆ, ಕಾರ್ಯಭಾರ ಅದು ಉಂಟಾಗ್ಬಿಡಬಹುದು. ಈ ರೀತಿಯ ಒಂದು ತೊಡಕನ್ನು ಸೂಚಿಸ್ತಾ ಇದೆ ತುಲಾ ರಾಶಿಯವರಿಗೆ. ಆದರೆ ಗುರು ದೃಷ್ಟಿ ಇದೆ, ಹೀಗಾಗಿ ಹೆದರ್ಕೋಬೇಡಿ, ಅನುಕೂಲ ಆಗುತ್ತೆ. ಹಿರಿಯರ ಅಥವಾ ನಿಮ್ಮ ಸಹೋದ್ಯೋಗಿಗಳ ಸಹಕಾರ ಇವುಗಳಿಂದಾಗಿ ಸ್ವಲ್ಪ ಮಟ್ಟಿಗೆ ಸಹಾಯ ಕಾಣ್ತೀರಾ, ಯೋಚನೆ ಮಾಡಬೇಡಿ. ಇನ್ನು ವಾರದ ಅಂತ್ಯ ನೋಡೋಣ. ವಾರದ ಅಂತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭ ಫಲ ಕಾಣ್ತೀರಾ. ವೃತ್ತಿಯಲ್ಲಿ ಅಧಿಕಾರದ ಬಲ ಬಂದುಬಿಡುತ್ತೆ. ಧರ್ಮ, ಶುಭ ಚಿಂತನೆ, ಆ ಕಾರ್ಯಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ಹೊಸ ಕಾರ್ಯಗಳಲ್ಲಿ ಆಸಕ್ತಿ, ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಅಲ್ಲಿ ಶುಕ್ರನು ಬಂದುಬಿಡ್ತಾನೆ. ನಿಮ್ಮ ರಾಶಿಯಾಧಿಪತಿ ಸಪ್ತಮದಲ್ಲಿದ್ದಾಗ ಅದೃಕ್ಪ್ರಿಯಂ ಅಂತ ಹೇಳುತ್ತೆ. ನಿಮ್ಮ ನೋಟ, ನಿಮ್ಮ ಕಾರ್ಯಗಳು, ನಿಮ್ಮ ಕೌಶಲ್ಯ ಎಲ್ಲವೂ ಒಂದು ರೀತಿಯಲ್ಲಿ ಹಿತವಾಗಿಬಿಡುತ್ತೆ. ಆ ರೀತಿಯ ಒಂದು ಶುಭ ಫಲ ಇದೆ ನಿಮಗೆ. ನೋಡಿ, ಮಂಗಳವಾರದವರೆಗೂ ಸ್ವಲ್ಪ ಕಿರಿಕಿರಿ, ಬುಧವಾರದಿಂದ ನಿಮಗೆ ಶುಕ್ರ ಪರಿವರ್ತನೆ ಆದ ಕೂಡಲೇ ಚಂದ್ರನ ಪರಿವರ್ತನೆ ಆಗಿಬಿಡ್ತಾನೆ. ಒಂಥರ ವಿಶೇಷವಾದ ಟರ್ನ್, ಹೇಗೆ ಅಂತಂದರೆ ಅದು ಕ್ಲಿಷ್ಟವಾದದ್ದಲ್ಲ, ಶುಭವಾದ ಒಂದು ಟರ್ನ್ ಇದೆ ನಿಮಗೆ. ಹೀಗಾಗಿ ಯೋಚನೆ ಮಾಡಬೇಡಿ, ಚೆನ್ನಾಗಿದೆ, ಆತಂಕಕ್ಕೆ ಒಳಗಾಗೋ ಅವಶ್ಯಕತೆ ಇಲ್ಲ. ತುಲಾ ರಾಶಿಯವರಿಗೆ ಬುಧವಾರದಿಂದ ಒಳ್ಳೆಯ ಮಂಗಳದ ಕಾಲ ಪ್ರಾರಂಭವಾಗುತ್ತೆ. ಪ್ರಾರ್ಥನೆಗೆ ಪ್ರಾರಂಭದಲ್ಲಾಗ್ತಕ್ಕಂಥ ಸ್ವಲ್ಪ ತೊಡಕುಗಳಿಗೆ ಗಣಪತಿ ಸನ್ನಿಧಾನಕ್ಕೆ ಸ್ವಲ್ಪ ಬೆಲ್ಲ ಸಮರ್ಪಣೆ ಮಾಡಿ, ಅದೂ ನಿವಾರಣೆಯಾಗುತ್ತೆ. ರಾಮ ಮಂದಿರಕ್ಕೆ ಹೋಗಿ ಬನ್ನಿ, ಅದರಿಂದ ಇನ್ನಷ್ಟು ಹೆಚ್ಚಿನ ಶಾಂತಿ ಸಿಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.